ಓ ಮೈ ಗಾಡ್, ಇಲ್ಲಿಗೆ ಯಾರು ಬರ್ತಾರೆ ಗುರು? ಒಂದು ಕೆಲಸ ಮಾಡಿ, ರೆಸ್ಟೋರೆಂಟ್ ಒಳಗಡೆ ಹೋಗ್ಬಿಟ್ಟು ಯೂಟರ್ನ್ ಮಾಡ್ಕೊಳ್ಳಿ, ಹೇಳ್ತೀನಿ. ಏನು ಗುರು ನೀನು? ಫುಲ್ಲು ಭಯ ಬಿದ್ದುಬಿಟ್ರು ಅವರು, ಫುಲ್ಲು. ಯಾಕೆ ಗೊತ್ತಾ, ಇಲ್ಲೀಗಲ್ ರೆಸಾರ್ಟ್ಸು, ಇಲ್ಲೀಗಲ್ ರೆಸ್ಟೋರೆಂಟ್ಸು ಕಟ್ಬಿಟ್ಟಿರ್ತಾರೆ. ಅದು ಬೇರೆ ಫಾರೆಸ್ಟ್ ಏರಿಯಾ, ನಾವು ಬೇರೆ ಯೂಟ್ಯೂಬರು, ನಾನು ಬೇರೆ ಮೈಕ್ ತೋರಿಸ್ಬಿಟ್ಟೆ ಅವ್ರಿಗೆ. ಸೊ ಅದಕ್ಕೆ ಫುಲ್ಲು ಭಯ ಬಿದ್ದೋಗ್ಬಿಟ್ಟು ಅವನಂತೂ ದೂರನೇ ಹೋಗ್ಬಿಟ್ಟ, ಲೊಕೇಶನ್ನು ಹೇಳಲಿಲ್ಲ ನಮ್ಮ ಗತೆಗೆ. ಸರ್, ಕಿರಣ್ ಅಂತ ಮಾತಾಡ್ತಾ ಇರೋದು, ಗ್ರೀನ್ ಆರ್ಮಿ ಫೋರ್ಸು. ಸರ್, ವಿಷ್ಣು ಸರ್ಗೆ ನಾನು ಹೇಳಿದ್ದೆ, ಇಲ್ಲಿ ಗೇಟ್ ಎಂಟ್ರೆನ್ಸ್ ಹತ್ರ ಬಂದು ಕಾಲ್ ಮಾಡಿ ಅಂದಿದ್ರು. ಗೇಟ್ ಲಾಕ್ ಆಗಿದೆ, ಅದಕ್ಕೆ ಫೋನ್ ಮಾಡಿದೆ. ಗೆಸ್ಟ್ ಏನೋ ಸಿಕ್ಕಿದ್ರು, ವ್ಲಾಗ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ವಿ. ಆಫ್ ಮಾಡಿ ಅಂದರು. ಸೊ ಇಂಟರ್ವ್ಯೂ ಸ್ಟಾರ್ಟ್ ಆಗೋಕ್ಕೆ ಮುಂಚೆನೇ ಕ್ಯಾಮ್ರಾ ಆಫ್ ಆದಾಗಲೇ ಅಂದ್ಕೊಂಡೆ ಫಿನಿಶ್ ಇವತ್ತಂತ. ಇದು ತುಂಬ ಟಿಪಿಕಲ್ ಎಮ್ ಎಲ್ ಎ ನಡುವೆ ಫೈಟ್ ಆಗ್ತಾಯಿದೆ. ನಾನು ಇದನ್ನು ಮಾತಾಡೋಕ್ಕಾಗಲ್ಲ, ಸ್ಟಾಪ್ ಮಾಡಿದೆ. ಬಟ್ ಅವ್ರದ್ದು ಸಿಚುವೇಶನ್, ಯಾಕಂದರೆ ಈ ನೀಡ್ ಟು ಲೀವ್ ಲಾಂಗ್ ಲೈಫ್ ಇಯರ್. ಸೊ ಅವ್ರಿಗೂ ನಾವು ಡಿಸ್ಟರ್ಬ್ ಮಾಡೋಕ್ಕಾಗಲ್ಲ. ಬಟ್ ವಿ ಟ್ರೈಡ್ ಅವರ್ ಬೆಸ್ಟ್ ಟು ಕವರ್ ಸಮಥಿಂಗ್. ಇಟ್ಸ್ ವೆರಿ ಅಡ್ವೆಂಚರಸ್. ನೆವರ್ ಹೆವರ್ ಯು ಕ್ಯಾನ್. ಪ್ರಾಬ್ಲಮ್ ಏನಂದರೆ ಇಲ್ಲಿ ಇಟ್ಸ್ ಎ ರಿಸರ್ವ್ ಫಾರೆಸ್ಟ್. ಹಲೋ ಎವ್ರಿವನ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ದ ನ್ಯೂ ವ್ಲಾಗ್ ನಂದಿನಿ ಆಗಸ್ಟ್ ಡೈಲಿ ಲೈಫ್ ಸ್ಟೈಲು. ಸೊ ಇದು ನನ್ನ 2ನೇ ವ್ಲಾಗು, ಟ್ರೈ ಮಾಡ್ತಾ ಇದ್ದೀನಿ. ಹೇಗೆ ಬಂದಿದೆಯೋ ಏನೋ ಗೊತ್ತಿಲ್ಲ, ಬಟ್ ಐ ಹೋಪ್ ಸೊ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗುತ್ತೆ. ಆ್ಯಂಡ್ ಇನ್ನು ಮುಂದೆ ಕಂಟಿನ್ಯೂ ಆಗಿ ನಾನು ಪ್ರತಿಯೊಂದು BTSಗಳನ್ನ ಮಾಡ್ತಾ ಹೋಗ್ತೀನಿ ನಮ್ಮ ಡಿಜಿಟಲ್ ಮಾಧ್ಯಮ ಸಂದರ್ಶನದಲ್ಲಿ. ಬಿಹೈಂಡ್ ದ ಸೀನ್ಸ್ ಏನು ನಡೆಯುತ್ತೋ ಎಲ್ಲವೂ ಇಲ್ಲಿರುತ್ತೆ. ಒಂದು ಕತೆ ಹೇಳ್ತೀನಿ ಅಂತ ಹೇಳಿದ್ನಲ್ಲ ನಿಮಗೆ, ಒಳ್ಳೆ ಇಂಟ್ರೆಸ್ಟಿಂಗ್ ಸ್ಟೋರಿ. ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಗೊತ್ತಾ? ಆ್ಯಕ್ಚುಲಿ ಸ್ಟೋರಿ ನಮ್ಮಿಬ್ರದ್ದು ಮೀಟಪ್ ಎಲ್ಲಿಂದ ಬ್ರೋ? ಮಿಡ್ ನೈಟ್ ಮ್ಯಾನಿಯಾ ನಾವಿಬ್ರು ಮೀಟ್ ಆಗಿದ್ದು ಎಲ್ಲಿ ಗೊತ್ತಾ? ಇವರೇ ಹೇಳ್ತಾರೆ, ಕೇಳಿಸ್ಕೊಳ್ಳಿ. ಆನಂದ್ರ ಸರ್ಕಲ್ಲು, ರಾತ್ರಿ 12:30 ಗಾಂಧಿ ಸ್ಟ್ಯಾಚ್ಯೂ ಮುಂದೆ ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ. ಎಲ್ಲರನ್ನೂ ಕರಿತಾ ಇದ್ದೀವಿ, ಯಾರೂ ಬಂದಿಲ್ಲ. ಯಾವುದೋ ಒಂದು ಇನ್ಸಿಡೆಂಟ್ಗೆ, ಅದು ಯಾವ ಇನ್ಸಿಡೆಂಟು, ಯಾವುದೋ ಒಂದು ಮಹಿಳೆಯ ಮೇಲೆ ಅತ್ಯಾಚಾರ ಆಗಿದ್ದ, ಅಲ್ಲ ಇದೇ ಅಲ್ವಾ, ನಿರ್ಭಯ ಡೆಲ್ಲಿನಲ್ಲಾದಂತಹ ಒಂದು ಇನ್ಸಿಡೆಂಟು. ನಾನು ಒಂದು ಟೈಗರ್ದು ಟಿ ಶರ್ಟ್ ಹಾಕೊಂಡ್ಬಂದಿದ್ದೆ. ಅದು ಆನಂದ್ರ ಸರ್ಕಲ್ಗೆ ನ್ಯಾಷನಲ್ ಫ್ಲ್ಯಾಗೆಲ್ಲ ಇಟ್ಕೊಂಡು. ಸೊ ನಾವು ಅವಾಗ ತುಂಬ ಜನನ ಇದು ಮಾಡಬೇಕು ಅಂತ, ಬಟ್ ಅವೇರ್ನೆಸ್ ಮಾಡಬೇಕು, ಜನ ಬರ್ತಾರೇನೋ ಏನೋ ನಮಗೆ ಗೊತ್ತಿಲ್ಲ. ಸುಮಾರು ಮೆಸೇಜ್ ಆಗ್ತಾಯಿದ್ರು. ಆನ್ಲೈನ್ ಇದು ಫೇಸ್ಬುಕ್ ಲೈವ್ ಹೋಗ್ತಾ ಇತ್ತು. ತುಂಬ ಜನ ಬಿಸಾಕ್ಬಾರ್ದು. ನಾವು ಎಲ್ಲಿ ಏನು ತಪ್ಪು ಮಾಡ್ತೀವಿ ಇದೆಲ್ಲ ನಾವೇ ಕ್ಲೀನ್ ಮಾಡೋದಲ್ವಾ ಪ್ರತಿ ವರ್ಷ? ಅಲ್ಲ ಕೆಳಗಡೆನೆ ಹಾಕ್ಬಿಡಿ ಅದು. ಸೊ ಇದು ರಾಗಳ್ಳಿ, ಒನ್ ಆಫ್ ದಿ ಬಿಗ್ಗೆಸ್ಟ್ ಫಾರೆಸ್ಟು. ಬನ್ನೇರುಘಟ್ಟಾಗೆ ನಮಗೆ 2 ಥರ ಎಂಟ್ರೆನ್ಸ್ ಇದೆ. ಇದು ಒಂದು ಎಂಟ್ರೆನ್ಸು. ಆಫ್ ರೋಡಿಂಗ್ ಹೋಗ್ತಾ ಇದೀವಿ ನಾವು. ಟ್ರೆಕ್ಕಿಂಗ್ ಆಫ್ ರೋಡಿಂಗ್ ಫುಲ್ ಶೇಕು. ಗಾಡಿನೂ ಶೇಕು, ಬಾಡಿನೂ ಶೇಕು. ಏನ್ ಗುರು ಇದು? ಡೀಪ್ ಹಿಂಗಿದೆ, ಫುಲ್ ಡೀಪು. ಹೋಗ್ಬೇಕಲ್ಲ ಈ ರೋಡಲ್ಲಿ, ಗಾಡಿಗಳು ಬರ್ತವೆ. ಹೌದೌದು, ಫುಲ್ ಡೀಪು. ಏನಾಯ್ತು ಬ್ರೋ? ಟ್ರಂಚ್ ಹೊಡೆದಿದ್ದಾರಾ? ಮತ್ತೇನು ಮಾಡೋದು? ಅವರಿಗೆ ಫೋನ್ ಮಾಡಿ ಕೇಳಿ ಸರ್ ಹೆಂಗೆ ಬರೋದು ಅಂತ. ಅನ್ಸುತ್ತೆ ಯಾಕೋ ಸ್ವಲ್ಪ. ಅಲ್ಲ, ಕೆಳಗಡೆ ಹೋಗಿ ಯೂಟರ್ನ್ ಮಾಡೋದು ನಡ್ರಿ. ಹೌದು, ಟ್ರಂಚ್ ಹೊಡೆದ್ಬಿಟ್ಟಿದ್ದಾರೆ. ರೋಡ್ ಇತ್ತ ಕಡೆ. ಯಾರು ಓಡಾಡಬಾರ್ದು. ಓ ಮೈ ಗಾಡ್, ಇಲ್ಲಿಗೆ ಯಾರು ಬರ್ತಾರೆ ಗುರು? ಇಲ್ಲೂ ಇಲ್ಲ. ಒಂದು ಕೆಲಸ ಮಾಡಿ, ರೆಸ್ಟೋರೆಂಟ್ ಒಳಗಡೆ ಹೋಗ್ಬಿಟ್ಟು ಯೂಟರ್ನ್ ಮಾಡ್ಕೊಳ್ಳಿ, ಹೇಳ್ತೀನಿ. ಹೌದು, ಇಲ್ಲಿ ಸ್ವಲ್ಪ ಮಳೆ ಬಿದ್ದು ಎಲ್ಲ ಬೇಲಿ ಗಿಡಗಳು ಬೆಳೆದ್ಬಿಟ್ಟಿದ್ದಾರೆ. ಏನು ಗುರು ನೀನು? ಫುಲ್ಲು ಭಯ ಬಿದ್ದುಬಿಟ್ರು ಅವರು, ಫುಲ್ಲು. ಯಾಕೆ ಗೊತ್ತಾ, ಇಲ್ಲೀಗಲ್ ರೆಸಾರ್ಟ್ಸು, ಇಲ್ಲೀಗಲ್ ರೆಸ್ಟೋರೆಂಟ್ಸು ಕಟ್ಬಿಟ್ಟಿರ್ತಾರೆ. ಅದು ಬೇರೆ ಫಾರೆಸ್ಟ್ ಏರಿಯಾ, ನಾವು ಬೇರೆ ಯೂಟ್ಯೂಬರು, ನಾನು ಬೇರೆ ಮೈಕ್ ತೋರಿಸ್ಬಿಟ್ಟೆ ಅವ್ರಿಗೆ. ಸೊ ಅದಕ್ಕೆ ಫುಲ್ಲು ಭಯ ಬಿದ್ದೋಗ್ಬಿಟ್ಟು ಅವನಂತೂ ದೂರನೇ ಹೋಗ್ಬಿಟ್ಟ, ಲೊಕೇಶನ್ನು ಹೇಳಲಿಲ್ಲ ನಮ್ಮ ಗತೆಗೆ. ಅಲ್ಲಿ ಮೇಲೋಗಿ ಅಂತ. ಈ ಥರ ಬೇಜಾನ್ ಇದೆ ಅಲ್ಲ, ಈ ಥರದ್ದು ಬೇಜಾನ್ ರೆಸಾರ್ಟು ರೆಸ್ಟೋರೆಂಟ್ಗಳು ಇದಾವಲ್ಲ. ಇದಾವೆ ಸುಮಾರು, ಇಲ್ಲಿಗೆಲ್ಲ ಇದು ಮಾಡಿಕೊಂಡಿರ್ತಾರೆ. ಬರೀ ಅದು ಇದು ವಿಷ್ಣು ಅವ್ರ ಫಾರ್ಮ್ ಹೌಸ್ಗೆ ಹೆಂಗ ಹೋಗೋದ? ವಿಷ್ಣು ವರ್ಧನ್ ಅಲ್ಲ ಕಣ, ವಿಷ್ಣು ಫಾರ್ಮ್ ಹೌಸ್.
ಮೇಲಕ್ಕಾ ಅಲ್ಲಲ್ಲ ವಿಷ್ಣು ಎಲ್ಲಿ ಮೇಲಕ್ಕೆ ಹೋಗ್ಬೇಕಾ ಮೇಲೋಗಿ ಅರ್ಥ ಆಯ್ತಾ ರೂಟ್ ಮ್ಯಾಪ್ ನಿಂಗೆ? ಅಲ್ಲ, ಇಂಥ ಸಖತ್ತಾಗಿರೋ ಜನಗಳು ನಮಗೆ ಸಿಗ್ತಾರೆ. ನಾವು ಇದನ್ನೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿದ್ದೀವಿ. ಆ್ಯಕ್ಚುಲಿ ಈಗೆಲ್ಲ ನಾವು ಬಿಹೈಂಡ್ ದ ಸೀನ್ಸ್ ಮಾಡಬೇಕಾಗಿದೆ. ಉತ್ತರ ಕರ್ನಾಟಕ, ಬೆಳಗಾಮು, ಸಂಗೊಳ್ಳಿ, ಬೈಲಹೊಂಗಲ ಕಡೆ ಹೋದಾಗ ನಾವು ಬಿಹೈಂಡ್ ದ ಸೀನ್ಸ್ ಮಾಡಿದರೆ ಜನ ನಕ್ಕು 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 ಇಡ್ತಿದ್ರು. ಒಳ್ಳೆ ಕಾಮಿಡಿ ಎಪಿಸೋಡ್ ಆಗುತ್ತಿದ್ದು. ಹೋಗೋದಕ್ಕೆ ನಮಗೆ ಸ್ವಲ್ಪ ಅವಾಗ ಬಂದಿದ್ದು ಆ ರೂಟ್ ಹೋಗಿದ್ದು ನಾವು. ಆ್ಯಕ್ಚುಲಿ ಅದನ್ನ ರೂಟ್ ಏನೋ ಇವಾಗ ಚೇಂಜ್ ಆಗಿದೆ. ಅಲ್ಲ, ನೀವು ಬಂದು ಭಾಳ ದಿನ ಆಗಿದೆ ಅಂತಿದ್ರಲ್ಲ, ಅವ್ರು ಇಲ್ಲಿಗೆ ಬರ್ತಾರಾ ಅಥವಾ ಇಲ್ಲಿ ವಾಚ್ಮ್ಯಾನ್ ಇಟ್ಟಿದ್ದಾರಾ? ಸರ್, ಕಿರಣ್ ಅಂತ ಮಾತಾಡ್ತಾ ಇರೋದು, ಗ್ರೀನ್ ಆರ್ಮಿ ಫೋರ್ಸು. ಸರ್, ವಿಷ್ಣು ಸರ್ಗೆ ನಾನು ಹೇಳಿದ್ದೆ ಇಲ್ಲಿ ಗೇಟ್ ಎಂಟ್ರೆನ್ಸ್ ಹತ್ರ ಬಂದು ಕಾಲ್ ಮಾಡಿ ಅಂದಿದ್ರು. ಗೇಟ್ ಲಾಕ್ ಆಗಿದೆ, ಅದಕ್ಕೆ ಫೋನ್ ಮಾಡಿದೆ. ಗೇಟ್ ಲಾಕ್ ಆಗಿದೆ, ಒಂದೇ ಒಂದು ನಿಮಿಷ. ಯಾವ ಕಡೆ ಗೇಟ್ ಅಲ್ಲಿ ಇದ್ದೀರಾ ಅಂತ ಅರ್ಥಾಗಿಲ್ಲ. ನೋ ಎಂಟ್ರಿ ಅಂತ ಒಂದು ಬೋರ್ಡ್ ಹಾಕಿ ಚೈನ್ ಹಾಕಿದ್ದೀರಲ್ಲ. ಇದೇನು ಮನೆ? ಕ್ಯಾಮ್ರಾ ಸೆಟಪ್ ಮಾಡು. ಏನು ಹುಡುಕ್ತಾ ಇದೆಯಮ್ಮ? ಬಿಹೈಂಡ್ ದ ಸೀನ್ಸು ಮಾತಾಡೋಕ್ಕೆ ಭಾಳ ಬೇಜಾರಾಗ್ತಿದೆ. ಆ್ಯಕ್ಚುಲಿ ಭಾಳ ದಿನದ ಮೇಲೆ ಕಿರಣ್ ಸಿಕ್ಕಿದ್ದು, ಕರ್ಕೊಂಡು ಬಂದಿದ್ದು. ಗೊತ್ತಿಲ್ಲ, ಬರ್ತಾ ಖುಷಿಯಾಗಿ ಮಾತಾಡಿದೆ, ಫುಲ್ ಜೋಶಲ್ಲಿ. ನಂದಿನಿ ಅದೇ ರೇಗಿಸ್ತಾ ಇದ್ಲು. ಬೇಕಾದ್ರೆ ಇವಾಗ ವ್ಲಾಗ್ ಮಾಡಿದ್ರೆ ನಾನು ಕ್ಯಾಮ್ರಾಮ್ಯಾನ್ ಆಗ್ತೀನಿ ಅಂತ. ಸೊ ಫೈನಲಿ ಒಂದೇ ವರ್ಡಲ್ಲಿ ಹೇಳಬೇಕು ಅಂತಂದರೆ, ಗೆಸ್ಟ್ ಏನೋ ಸಿಕ್ಕಿದ್ರು, ವ್ಲಾಗ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ವಿ. ಆಫ್ ಮಾಡಿ ಅಂದರು. ಸೊ ಇಂಟರ್ವ್ಯೂ ಸ್ಟಾರ್ಟ್ ಆಗೋಕ್ಕೆ ಮುಂಚೆನೇ ಕ್ಯಾಮ್ರಾ ಆಫ್ ಆದಾಗಲೇ ಅಂದ್ಕೊಂಡೆ ಫಿನಿಶ್ ಇವತ್ತಂತ. ಬಿಕಾಸ್ ಈ ಥರ ತುಂಬ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. 1000 ಕಿಲೋಮೀಟ್ರ್ ಹೋಗಿ ನಮ್ಗೆ ಈ ಥರದ್ದು ಒಂದು ಎಕ್ಸ್ಪೀರಿಯೆನ್ಸ್ ಆಗಿತ್ತು ಅಂತಂದರೆ ಒಂದು ಕಂಟೆಂಟ್ನ ನಾನು ಹೇಳಲೇಬೇಕು. ನಾವು ಇಲ್ಲಿಂದ ಆಲ್ಮೋಸ್ಟು ಬೆಂಗಳೂರು ಟು ಮಹಾರಾಷ್ಟ್ರ ಬಾರ್ಡ್ರ್ ಹೋಗಿದ್ವಿ. ಸುಮಾರು 890 ಕಿಲೋಮೀಟ್ರ್ ಟ್ರಾವೆಲ್ ಮಾಡಿದ್ವಿ. ನೀವು ಊಹಿಸ್ಕೊಳ್ಳಿ, ಒಬ್ಬ ಕಾರ್ ಪೆಟ್ರೋಲ್, ಒಬ್ಬ ಕಾರ್ ಡ್ರೈವರ್, ಆಮೇಲೆ ನಮ್ಮ ಒಂದು ಖರ್ಚು ವೆಚ್ಚಗಳನ್ನೆಲ್ಲ ನೋಡಿಕೊಂಡ್ರೆ ಸುಮಾರು ಒಂದು 15,000 to 20,000 ಖರ್ಚು ಮಾಡಿ ಒಂದು ಕಂಟೆಂಟ್ ಮಾಡಬೇಕು ಅಂತ ಹೋದ್ವಿ. ಅವತ್ತು ಎಲ್ಲ ರೆಡಿ ಇದ್ದರು. ಅವತ್ತು ಇದೇ ಥರ ಗೆಸ್ಟ್ ಬಂದರು, ಮಾತಾಡಿ ಅಂತ ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಆಫ್ ಮಾಡಿ ನಾನು ಜರ್ನಲಿಸ್ಟು, ಇದು ತುಂಬ ಟಿಪಿಕಲ್ ಎಮ್ ಎಲ್ ಎ ನಡುವೆ ಫೈಟ್ ಆಗ್ತಾಯಿದೆ, ನಾನು ಇದನ್ನು ಮಾತಾಡೋಕ್ಕಾಗಲ್ಲ, ಸ್ಟಾಪ್ ಮಾಡಿದೆ. ಬ್ಯೂಟಿಫುಲ್ಲಾಗಿರೋ ಜಮಖಂಡಿ ಮಹಾರಾಜರು ಪ್ಯಾಲೇಸ್ನ ನಾವು ಶೂಟ್ ಮಾಡೋಕ್ಕೆ ಹೋಗಿದ್ದು, ರಾಯ್ಬಾಗ್ ವಾಡೆ. ಸೊ ರಾಯ್ಬಾಗ್ ವಾಡೆ ಫೋಟೋನು ಕೂಡ ನಾನು ಡಿಸ್ಪ್ಲೇಯಲ್ಲಿ ಹಾಕಿರ್ತೀನಿ. ಬ್ಯೂಟಿಫುಲ್ಲಾಗಿದೆ. ಸೊ ಅಂಥ ಒಂದು ಬ್ಯೂಟಿಫುಲ್ ವಾಡೆ, ನದಿ ತೀರಕ್ಕಿರುವಂತಹ ಹೆಚ್ಚು ಕಡಿಮೆ ಒಂದು 50 ಎಕರೆ ಪ್ರದೇಶದಲ್ಲಿರುವಂತಹ ಬಹಳ ದೊಡ್ಡ ಬೃಹತ್ತಾದಂಥ ಒಂದು ಅರಮನೆನ ರೆಕಾರ್ಡ್ ಮಾಡೋಕ್ಕೆ ಹೋದಾಗಲೂ ಕೂಡ ಇದೇ ಥರ ಕಾನ್ಫ್ಲಿಕ್ಟ್ ಆಯಿತು. ಬಟ್ ಫೈನಲಿ ನಾವು ಮಾಡಲಿಲ್ಲ, ತುಂಬ ಬೇಜಾರಾಯಿತು. ಸೊ ಅವಾಗೆಲ್ಲ ವ್ಲಾಗ್ ಮಾಡಿದಿದ್ರೆ ಬಹುಶಃ ನಿಮಗೆಲ್ಲ ಅನ್ನಿಸ್ತಾ ಇತ್ತು ಅನಿಸುತ್ತೆ, ಡಿಜಿಟಲ್ ಮಾಧ್ಯಮ ಇಂಟರ್ವ್ಯೂಸ್ ಮಾಡೋದು ಎಷ್ಟು ಕಷ್ಟ. ನಂದಿನಿ ಮತ್ತು ಆಕರ್ಷ್ ಆಗಿರ್ಬೋದು, ನಮ್ಮ ಕ್ರ್ಯೂ ಏನಿದ್ದಾರೆ ಎಷ್ಟು ಕಷ್ಟಪಡ್ತಾರೆ ಅನ್ನೋದು. ಬಟ್ ಆಸ್ ಆಫ್ ನಾವು ಏನೂ ಮಾಡೋಕ್ಕಾಗಲ್ಲ. ಎನಿವೇ, ಥ್ಯಾಂಕ್ ಯು ಕಿರಣ್, ಬನ್ನಿ. ಸಾರಿ, ಇಟ್ಸ್ ಓಕೆ. ನಾವು ಆದಷ್ಟು ವಿ ಟ್ರೈಡ್ ಅವರ್ ಬೆಸ್ಟ್. ಅಲ್ಲ, ಹೌದು ನೋಡಿ, ಇಟ್ ಆಲ್ ಡಿಪೆಂಡ್ಸ್ ಆನ್ ಪರ್ಸನ್ ಟು ಪರ್ಸನ್. ನಾವು ಅವ್ರಿಗೆ ಫೋರ್ಸ್ಫುಲಿ ಮಾಡಿ ಇಂಟರ್ವ್ಯೂ ಕೇಳೋಕ್ಕಾಗಲ್ಲ. ಅದು ಅವ್ರಿಗಿಷ್ಟ ಇರಬೇಕು, ನನ್ನಲ್ಲಿರೋ ವಿಷಯಗಳನ್ನ ಜನಕ್ಕೆ ನಾನು ಹೇಳಬೇಕು ಅಂತ. ಇನ್ ದ ಮೀನ್ ವೈಲ್ ಅವ್ರ ಸರ್ಕಮ್ಸ್ಟಾನ್ಸಸ್ ಏನೇನು ಇರುತ್ತೋ, ಅವ್ರು ಏನೇನು ಫೇಸ್ ಮಾಡ್ತಿರ್ತಾರೋ ಅದು ನಮಗೆ ಗೊತ್ತಾಗಲ್ಲ. ಸೊ ಪರ್ಸ್ನಲಿ ಯಾರಿಗೂ ಹರ್ಟ್ ಆಗಬಾರ್ದು. ಐ ವಾಸ್ ಶಾಕಿಂಗ್ ಫಾರ್ ಫ್ಯೂ ಇನ್ಸಿಡೆಂಟ್ಸ್ ವಾಟ್ ಈ ವಾಸ್ ಸೆಡ್ ಇನ್ ಹೋರಲ್ಲಿ. ಬಟ್ ಅವ್ರದ್ದು ಸಿಚುವೇಶನ್, ಯಾಕಂದರೆ ಈ ನೀಡ್ ಟು ಲೀವ್ ಲಾಂಗ್ ಲೈಫ್ ಇಯರ್. ಸೊ ಅವ್ರಿಗೂ ನಾವು ಡಿಸ್ಟರ್ಬ್ ಮಾಡೋಕ್ಕಾಗಲ್ಲ. ಬಟ್ ವಿ ಟ್ರೈಡ್ ಅವರ್ ಬೆಸ್ಟ್ ಟು ಕವರ್ ಸಮಥಿಂಗ್. ಇಟ್ಸ್ ವೆರಿ ಅಡ್ವೆಂಚರಸ್. ನೆವರ್ ಹೆವರ್ ಯು ಕ್ಯಾನ್. ಪ್ರಾಬ್ಲಮ್ ಏನಂದರೆ ಇಲ್ಲಿ ಇಟ್ಸ್ ಅ ರಿಸರ್ವ್ ಫಾರೆಸ್ಟ್.
ಸೊ ನಿಮಗೆ ಟ್ರಿಪಿಕಲಿ ಇವಾಗ ನಿಮ್ಮ ಎಲ್ಲ ಕಡೆ ನೀವು ಆಲ್ ಓವರ್ ಕರ್ನಾಟಕ ನೀವು ಓಡಾಡಿದಾಗ ಸುಮಾರು ಅರಣ್ಯ ಪ್ರದೇಶಗಳಿಗೆ ಹೋಗಿರ್ಬೋದು. ಬನ್ನೇರುಘಟ್ಟನಲ್ಲೂ ಈ ಥರ ಒಂದು ಅರಣ್ಯ ಪ್ರದೇಶ ಇದೆ, ಇಂಥ ಟ್ರಿಪಿಕಲ್ ಫಾರೆಸ್ಟ್ ಇದೆ, ಈ ಥರ ಜನ ಇಲ್ಲಿ ವಾಸ ಮಾಡ್ತಾಯಿದ್ದಾರೆ. ಇಲ್ಲೂ ಒಬ್ಬರು ಅರಣ್ಯ ರಕ್ಷಣೆ ಮಾಡೋದಕ್ಕೆ ಇಷ್ಟೆಲ್ಲ ಕಷ್ಟ ಇದೆ, ಇಷ್ಟೆಲ್ಲ ಹೋರಾಟಗಳು ಮಾಡ್ತಾಯಿದ್ದಾರೆ ಅನ್ನೋದು ವೆನ್ ವಿ ಕೇಮ್ ಟು ನೋ. ಸೊ ಹೌ ಟ್ರಿಪಿಕಲಿ ದ ಬನ್ನೇರುಘಟ್ಟ ಹ್ಯಾಸ್ ಕಂಪ್ಲೀಟ್ಲಿ ಗಾಟ್ ಕಾನ್ಫ್ಲಿಕ್ಟೆಡ್. ಓಕೆ, ಸೊ ಕನ್ಸರ್ವೇಷನ್ ಅಂತ ಹೇಳಿಬಿಟ್ಟು ನಾವು ರ್ಯಾಲಿಗಳನ್ನ ಮಾಡ್ತೀವಿ, ಗ್ರೀನ್ ಡೇಗಳನ್ನ ಮಾಡ್ತೀವಿ, ಸಿಟಿ ಲಿಮಿಟ್ಸಲ್ಲಿ ಏನೆಲ್ಲ ಮಾಡ್ತೀವಿ, ಬಟ್ ಕನ್ಸರ್ವೇಷನ್ ಆಫ್ ದ ಫಾರೆಸ್ಟ್ ಇನ್ ದ ಫಾರೆಸ್ಟ್ ಸೆಕ್ಷನ್ ಇಸ್ ವೆರಿ ಹಾರ್ಡ್. ಅದು ಫೈಟ್ ಗೋಸ್ ಲೈಕ್ ಸ್ಟ್ಯಾಂಡಿಂಗ್ ಇನ್ ಎ ಬಾರ್ಡರ್ ಆಫ್, ಇವಾಗ ಇಂಡಿಯಾ ಪಾಕಿಸ್ತಾನ್ ಬಾರ್ಡ್ರಲ್ಲಿ ಹೆಂಗೆ ಒಂದು ಫೈಟ್ ಇರುತ್ತೋ, ಇಲ್ಲಿ ಇವತ್ತೇನಾಗಿದೆ ಅಂದರೆ ಮ್ಯಾನ್ ವರ್ಸಸ್ ಎನ್ವೈರನ್ಮೆಂಟ್, ಮ್ಯಾನ್ ವರ್ಸಸ್ ಫಾರೆಸ್ಟ್ ಕಾನ್ಫ್ಲಿಕ್ಟ್. ಸೊ ಎನ್ವೈರನ್ಮೆಂಟ್ ಬಗ್ಗೆ ಮಾತಾಡೋಕೆ ಹೋದರೆ ಕಿರಣ್ ಅವರು ಇನ್ನೊಂದು ಹಾಫ್ ಆನ್ ಅವರ್ ಮಾತಾಡ್ತಾರೆ. ಎಸ್, ಇಟ್ಸ್ ಎ ಗುಡ್ ಆಬ್ಜೆಕ್ಟ್, ಎಸ್, ಇಲ್ಲ ಮಾಡಬೇಕು, ಬಟ್ ದಿಸ್ ಇಸ್ ನಾಟ್ ದ ರೈಟ್ ಟೈಮ್ ಬಿಕಾಸ್ ವಿ ಆರ್ ಮೂವಿಂಗ್ ಔಟ್. ಕ್ವಿಕ್ಕಾಗಿ ಒಂದು 2 minutesಲ್ಲಿ ನಾವು ಯಾರನ್ನ ಮೀಟ್ ಮಾಡೋಕ್ಕೆ ಬಂದಿದ್ವಿ ಅವರ ಒಂದು ಇಂಟ್ರೊಡಕ್ಷನ್ ಕೊಡ್ತಾರೆ. ಯಾರು ಇವರು? ವಿಷ್ಣು ಈಸ್ ಎ ಪರ್ಸನ್, ಈಸ್ ಎನ್ ಇಂಡಸ್ಟ್ರಿಯಲಿಸ್ಟ್. ಅವ್ರದ್ದು ಅದಂಥ ಓನ್ ಇಂಡಸ್ಟ್ರಿ ಇದೆ. ಸೊ ಅವರೆಲ್ಲ ಬಂದುಬಿಟ್ಟು ಆ್ಯಕ್ಚುಲಿ ದೇ ಆಲ್ ದ ಬಾರ್ನ್ ಆ್ಯಂಡ್ ಬಾಟಮ್ ಪ್ಲೇಸ್, ಅವ್ರ ಬ್ರದರ್ಸ್ ಅವರೆಲ್ಲ ಗೋಲ್ಡನ್ ಸ್ಪೂನ್, ದೇ ಆರ್ ಆಲ್ ಬಸವನಗುಡಿ ಇಸ್ ಅ ಮೇನ್. ಅವ್ರ ಫ್ಯಾಮಿಲಿ ಎಂಟೈರ್ ಮನೆ ಇದೆಲ್ಲ ಇದ್ದಿದ್ದೆಲ್ಲ ಬಸವನಗುಡಿ. ಈ ಮೂಡ್ ಅಪ್ ಟು ಇಯರ್ ಫಾರ್ ಕನ್ಸರ್ವೇಷನ್ ಇದಕ್ಕೆಲ್ಲ ಇವರು ತುಂಬ ತಲೆ ಕೆಡಿಸ್ಕೊಂಡು ಆಗಿನ ಕಾಲದ ಇವರು, ವಿಷ್ಣು ಇಸ್ ಅಬೌವ್ ಲೈಕ್ 65-70 years ಓಲ್ಡ್ ಪರ್ಸನ್. ಸೊ ಅವರು ಆ ಕಾಲದಲ್ಲೇ ಬಂದು ಇದನ್ನು ಕನ್ಸರ್ವ್ ಮಾಡಬೇಕು, ಬನ್ನೇರುಘಟ್ಟನ ಉಳಿಸ್ಕೋಬೇಕು ಅಂತ ಹೋರಾಟ ಮಾಡೋಕ್ಕೆ ಬಂದು ಇಷ್ಟರ ಮಟ್ಟಿಗೆ ಇವತ್ತು ಈ ಫಾರ್ ಇಟ್ ಸುತ್ತಮುತ್ತ ಪ್ರದೇಶಗಳನ್ನೆಲ್ಲ ಅವ್ರು ಎಷ್ಟು ತಲೆ ಕೆಡಿಸ್ಕೊಂಡು ಒದ್ದಾಡ್ತಾ ಇದ್ದಾರೆ ಅಂದರೆ, ಈ ಸುತ್ತಮುತ್ತ ಅವ್ರಿಗೆಲ್ಲ ತುಂಬ ಥ್ರೆಡ್ಡಿಂಗ್ಸ್ ಇದೆ ಅಂತಲೂ ಅವರೇ ಬಾಯಿ ಬಿಟ್ಟು ಹೇಳಿದ್ದು. ಅಂದರೆ ಎಷ್ಟು ವರ್ಷದಿಂದ ಅವ್ರು ಇಲ್ಲಿದ್ದಾರೆ ಇವಾಗ? ಇವಾಗ ಆಲ್ಮೋಸ್ಟ್ ದೇ ಕೇಮ್ ಬೈ 95-98 ಅವ್ರ ಜರ್ನಿ ಇಲ್ಲಿ ಸ್ಟಾರ್ಟ್ ಆಗಿದ್ದು. ಹೇಗೆ? ಬೈ ಹೀಗೆ ಅವ್ರು ವೈಲ್ಡ್ ಲೈಫ್ ಕನ್ಸರ್ವೇಷನ್ ಇದ್ರ ಬಗ್ಗೆ ತುಂಬ ಆಸಕ್ತಿ ಇದ್ದಂಥವ್ರು. ಈ ವಾಸ್ ನಾಟ್ ಓನ್ಲಿ ಅ ಇಂಡಸ್ಟ್ರಿಯಲಿಸ್ಟ್, ಈ ವಾಸ್ ಇನ್ ಟು ವೈಲ್ಡ್ ಲೈಫ್ ಕನ್ಸರ್ವೇಟರ್. ಅಂದರೆ ಇವಾಗ ಇವರಿಗೆ ಲ್ಯಾಂಡ್ ಇಷ್ಟೊಂದು ಇಲ್ಲಿ ಫಾರೆಸ್ಟ್ ಒಳಗೆ ಬಂದಿದೆ ಅಂತಂದರೆ ಹೇಗೆ? ಅದು ಅವಾಗ ಎಸ್.ಎಂ. ಕೃಷ್ಣ ಟೈಮಲ್ಲಿ ಈ ಟುಕ್ ಆನ್ ಇನಿಷಿಯೇಟಿವ್ ಟು, ಬಿಕಾಸ್ ಆ ಟೈಮಲ್ಲೆಲ್ಲ ಯಾರನ್ನ ಈ ಥರ ಫಾರೆಸ್ಟ್ನ ಬೆಳೆಸ್ತಾರೆ, ಫಾರೆಸ್ಟ್ನ ಇದು ಮಾಡ್ತಾರೆ ಅಂದರೆ ಆಗಿನ ಕಾಲದಲ್ಲಿ ಗೌರ್ಮೆಂಟಲ್ಲಿ ಪ್ರಾವಿಷನ್ ಇತ್ತು. ಬಟ್ ಆದರೆ ಆ ಪ್ರಾವಿಷನ್ನ ಜನ ತಪ್ಪಾಗಿ ತೊಗೊಂಡ್ರು, ಅದನ್ನು ಎನ್ಕರೇಜ್ ಮಾಡಿಕೊಂಡು ರಿಯಲ್ ಎಸ್ಟೇಟು ಅದು ಇದು ಅನ್ನೋದಕ್ಕೆ ಇದ್ದಿತ್ತು. ಆವಾಗ ಒಂದು 25 ವರ್ಷದಿಂದ ಒಂದು ಕಾಡನ್ನ ನೀನು ಬೆಳೆಸ್ತೀಯಾ ಅಂದರೆ ನಿನಗೆ ಸಹಾಯ ಮಾಡೋದಕ್ಕೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಎಲ್ಲ ರೀತಿ ಎಕ್ವಿಪ್ಮೆಂಟ್ಸ್ ಇದ್ರದ್ದೆಲ್ಲ ಅವ್ರನ್ನೆಲ್ಲ ಪ್ರೊವೈಡ್ ಮಾಡ್ತಾಯಿದ್ರು. ಇವತ್ತು ಆ್ಯಕ್ಚುಲಿ ನೋಡಬೇಕಂದ್ರೆ ಈ ಡೆನ್ಸಿ ಆಫ್ ಫಾರೆಸ್ಟ್ ಇನ್ನೂ ಕನ್ಸರ್ವ್ ಆಗಿದೆ. ಇದು ಮುಂಚೆ ಹಿಂಗಿರಲಿಲ್ಲ. ದಿಸ್ ಈಸ್ ಆಲ್ ಮೇಡ್ ಬೈ ವಿಷ್ಣು ಓನ್ಲಿ. ಸೊ ವಾಟ್ ಎವರ್ ದ ಬ್ಯಾಂಬೂ ಆ್ಯಂಡ್ ವಾಟ್ ಎವರ್ ದ ಟ್ರೀಸ್ ಯು ಆರ್ ಸೀಯಿಂಗ್, ದೀಸ್ ಆಲ್ ಆರ್ ಇಟ್ಸ್ ಆಲ್ ಮ್ಯಾನ್ ಮೇಡ್ ಫಾರೆಸ್ಟ್. ಇದು ಟೋಟಲಿ ಹೇಳಬೇಕು ಅಂದರೆ ಇಟ್ಸ್ ಅ ಮ್ಯಾನ್ ಮೇಡ್ ಫಾರೆಸ್ಟ್. ಸೊ ಕನ್ಸರ್ವೇಷನಲ್ಲಿ ಈ ಕಾಡನ್ನ ಮತ್ತೆ ವಾಪಸ್ ರೀಬರ್ತ್ ಕೊಡಬೇಕು, ಮತ್ತು ಅದು ಆ ಎಲಿಫೆಂಟ್ ಕಾರಿಡಾರ್ಸ್ಗಳನ್ನ ಉಳಿಸ್ಕೋಬೇಕು, ಎಲಿಫೆಂಟ್ಸ್ಗಳಿಗೆ ಒಂದು ವೆಜಿಟೇಷನ್ ಕೊಡಬೇಕು ಅನ್ನೋದಕ್ಕೋಸ್ಕರ ಈ ಮೇಡ್ ಎ ಬ್ಯಾಂಬೂ ಫಾರೆಸ್ಟ್. ಸೊ ಯು ಕ್ಯಾನ್ ಸಿ ದ ಬ್ಯಾಂಬೂ ಫಾರೆಸ್ಟ್. ಸೊ ಬ್ಯಾಂಬೂ ಫಾರೆಸ್ಟ್ ಇದೆ ಈ ಕಡೆ ನೋಡಿ, ಈ ಕಡೆ ಫೋಕಸ್ ಮಾಡಿ, ಇಲ್ಲೆಲ್ಲ ಬ್ಯಾಂಬೂ ಇದೆ ನೋಡಿ, ಗೊತ್ತಾಗುತ್ತೆ. ಸೊ ಹೀಗೆ ವಿಷ್ಣು ಅವರ ಒಂದು ಲೈಫ್ ಜರ್ನಿನ, ಅವರ ಒಂದು ಪರ್ಸ್ನಾಲಿಟೀಸ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಬಂದ್ವಿ, ಬಟ್ ಆಗಲಿಲ್ಲ. ಎನಿಹೌ ಇಟ್ಸ್ ಡನ್ ನೌ. ಗೊತ್ತಿಲ್ಲ ಮುಂದೆ ಆಗ್ಲಾದ್ರು ಟೈಮ್ ಸಿಕ್ಕಿದ್ರೆ ಇಂಥ ಒಂದು ರೇರ್ ಪರ್ಸ್ನಾಲಿಟೀಸ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಸುಮ್ಮನೆ ಹೀಗೆ ಕುಂತಿದ್ವಿ, ನಂದಿನಿ ನಾನು ಒಂದು ಡಿಸ್ಕಷನ್ ಮಾಡ್ತಿದ್ವಿ. ಸೊ ಅವಾಗ ಒಂದು ತಲೆಗೆ ಬಂತು, ನಂದಿನಿ ತುಂಬ ದಿನದಿಂದ ನನಗೆ ಹೇಳ್ತಿದ್ದ ವಿಷಯ ಏನಪ್ಪ ಅಂತಂದರೆ, ನಿಂಗೆ ತುಂಬ ಚೆನ್ನಾಗಿ ವಿಷಯಗಳನ್ನ ಪ್ರೆಸೆಂಟ್ ಮಾಡೋದಕ್ಕೆ ಬರುತ್ತೆ. ಸೊ ಆಡಿಯನ್ಸ್ ಪಾಯಿಂಟ್ ಆಫ್ ವ್ಯೂವಲ್ಲಿ ನೀನು ತುಂಬ ಚೆನ್ನಾಗಿ ಕಂಟೆಂಟ್ ಮಾತಾಡ್ತೀಯ. ಸೊ ಈ ಥರ ಕಂಟೆಂಟ್ಗಳು ಕನ್ನಡ ಅಥವಾ ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಆಚೆ ಬರಬೇಕು ಅಂತ ಇತ್ತೀಚೆಗೆ ಒಂದು ಯೂಟ್ಯೂಬ್ ಮೀಟ್ ಆಗಿತ್ತು. ಸೊ ಆ ಯೂಟ್ಯೂಬ್ ಮೀಟಲ್ಲಿ ನಮಗೆ ಕೆಲವೊಂದಷ್ಟು ಫ್ಯಾಕ್ಟ್ಸ್ ಆ್ಯಂಡ್ ಆ್ಯಕ್ಚುಯಲ್ಸ್ ಏನು ಅಂತ ತಿಳ್ಕೊಂಡ್ವಿ. ಸೊ ಯೂಟ್ಯೂಬ್ ಹೇಗೆ ವರ್ಕ್ ಆಗುತ್ತೆ, ರೆವಿನ್ಯೂ ಮಾಡೆಲ್ ಏನು, ಸೊ ಇದೆಲ್ಲ ತಿಳ್ಕೊಂಡ್ಮೇಲೆ ನಂದಿನಿ ನನಗೊಂದು ಐಡಿಯಾ ಕೊಟ್ಟಲು. ಸೊ ಇದನ್ನು ವೀಕ್ಷಕರಿಗೆ ಯಾಕೆ ತಿಳಿಸ್ತಾ ಇದ್ದೀನಿ ಅಂತಂದರೆ, ಸೊ ಪ್ಲೀಸ್ ಡೂ ಈ ವಿಡಿಯೋ ನೋಡಿ ಆ್ಯಂಡ್ ನಿಮಗೇನು ಅನಿಸುತ್ತೆ, ನಿಮ್ಮ ಅಭಿಪ್ರಾಯ, ನಿಮ್ಮ ಅನಿಸಿಕೆನ ಕಾಮೆಂಟ್ ಮಾಡಿ. ಯಾಕೆಂತಂದರೆ ರೂರಲ್ ಟು ಗ್ಲೋಬಲ್ ಅನ್ನೋ ಒಂದು ಕಾನ್ಸೆಪ್ಟ್ ಇದೆಯಲ್ಲ. ಸೊ ಇವಾಗ ನಮ್ಮ ಕನ್ನಡ ನಾಡು ನುಡಿ ವಿಚಾರಗಳು, ಸೊ ಇಲ್ಲಿರುವಂತಹ ಸಾಕಷ್ಟು ವಿಚಾರಗಳನ್ನು ಇಂಗ್ಲೀಷಲ್ಲಿ ಪ್ರೆಸೆಂಟ್ ಮಾಡಿದ್ರೆ ನಮಗೆ ಯಾರು ಕಂಟೆಂಟ್ ನೋಡ್ತಾರೆ ಅನ್ನೋ ಕ್ವಶ್ಚನ್ ಮಾರ್ಕ್ ನನ್ನಲ್ಲಿದೆ.
ಸೊ ನಂದಿನಿ ನೀನೇನೋ ಹೇಳ್ತಿದ್ದೆ. ಹಾಂ ಹೌದು, ನಾವು ಕನ್ನಡದಲ್ಲಿ ಮಾಡ್ತಾ ಇದ್ದೀವಲ್ಲ, ಕನ್ನಡಿಗರಿಗೆ ಮಾತ್ರ ಸೀಮಿತವಾಗಿದೆ. ನಮ್ಮ ಕನ್ನಡದ ಬಗ್ಗೆ, ಕನ್ನಡದ ಸಂಸ್ಕೃತಿ ಇರ್ಬೋದು, ನಾಡು ನುಡಿ, ಇಲ್ಲಿರುವಂಥ ಸ್ಪೆಷಲ್ ಪರ್ಸ್ನಾಲಿಟೀಸ್ ಬಗ್ಗೆ ಆಗಿರ್ಬೋದು, ಗ್ಲೋಬಲಿ ಗೊತ್ತಾಗಬೇಕು ಅಂತ ಹೇಳಿದರೆ ನೀನು ಹೇಗಿದ್ರು ಚೆನ್ನಾಗಿ ಇಂಗ್ಲೀಷಲ್ಲಿ ಕಮ್ಯುನಿಕೇಷನ್ ಸ್ಕಿಲ್ ಇದೆಯಲ್ಲ, ಯಾಕೆ ಮಾಡಬಾರ್ದು ಅಂತ ನಾನು ಆಕಾಶ್ಗೆ ಪದೇ ಪದೇ ಹೇಳ್ತಾ ಇರ್ತೀನಿ. ಗೊತ್ತಿಲ್ಲ ಅವ್ರು ಯಾವಾಗ ಇದನ್ನು ತಗೊಳ್ತಾರೋ ಏನೋ ಅಂತ, ನಾನು ಜಸ್ಟ್ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ದೀನಿ. ನೀವಾದರೂ ಹೇಳಿ ಮಾಡಿ ಅಂತ. ಖಂಡಿತ ಅವ್ರು ತುಂಬ ಚೆನ್ನಾಗಿ ಮಾತಾಡ್ತಾರೆ. ಈವನ್ ನಾನು ಮಾತು ಕಲ್ತಿದ್ದೆ ಅವರಿಂದ. ಅವರಲ್ಲಿ 10% ನನಗಿನ್ನೂ ಮಾತು ಬರಲ್ಲ, ಅಷ್ಟು ಚೆನ್ನಾಗಿ ಎಲ್ಲ ಭಾಷೆಯಲ್ಲೂ ಮಾತಾಡ್ತಾರೆ. ಬಟ್ ಇಂಗ್ಲೀಷ್ ಏನಕ್ಕೆ ಚೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ಇಂಗ್ಲೀಷ್ ಈಸ್ ಎ ಯೂನಿವರ್ಸಲ್ ಲ್ಯಾಂಗ್ವೇಜ್, ನಿಮಗೂ ಗೊತ್ತಿದೆ. ತುಂಬ ವೈಲ್ಡ್ ಆಡಿಯನ್ಸ್ಗೆ ರೀಚ್ ಆಗುತ್ತೆ. ಮಾಡಿ ಕಂಟೆಂಟನ್ನು ಮಾಡಿ ಅಂತ ಹೇಳ್ತಾ ಇದ್ದೀನಿ. ಸೊ ನೀನು ಹೇಳಿದ ಐಡಿಯಾಲಜಿ ತುಂಬ ಚೆನ್ನಾಗಿದೆ ನಂದಿನಿ. ಲೋಕಲ್ ವಿಷಯಗಳನ್ನ ಗ್ಲೋಬಲಿಗೆ ತಲುಪಿಸೋಂಥ ಕಾನ್ಸೆಪ್ಟು. ಇಟ್ಸ್ ಬೀನ್ ಲೈಕ್ ಇಟ್ಸ್ ಅ ವೆರಿ ಗುಡ್ ಕಾನ್ಸೆಪ್ಟ್. ಇದ್ರ ಬಗ್ಗೆ ಮತ್ತೊಂದು ಸಲ ಮಾತಾಡ್ತೀನಿ.